ನಮ್ಮ ಮೆಟ್ರೋ ಸ್ಟೇಷನ್ನಲ್ಲಿ ಭಾರೀ ಭದ್ರತಾ ಲೋಪವಾಗಿರುವಂತಹ ಗಂಭೀರ ವಿಚಾರವೊಂದು ತಿಳಿದು ಬರ್ತಾ ಇದೆ. ನಮ್ಮ ಮೆಟ್ರೋ ಸ್ಟೇಷನ್ನಲ್ಲಿ ಮತ್ತೊಂದು ಭದ್ರತಾ ಲೋಪದ ವಿಚಾರ ಇದು. ಟ್ರ್ಯಾಕ್ಗೆ ಜಿಗಿದ 4 ವರ್ಷದ ಮಗು ಅಪಾಯದಿಂದ ಪಾರಾಗಿದೆ. ಚೂರು ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಆ ಮಗುವಿನ ಸ್ಥಿತಿ ಏನಾಗ್ತಾ ಇತ್ತು ಅಂತ ಊಹೆ ಮಾಡೋದು ಕಷ್ಟ. ನಿನ್ನೆ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಆ ಸ್ಟೇಷನ್ನ ಟ್ರ್ಯಾಕ್ ಮೇಲೆ ಮಗು ಏಕಾಏಕಿ ಜಿಗಿದು ಬಿಡುತ್ತೆ. ಈ ವೇಳೆ ಟ್ರ್ಯಾಕ್ನ ಪವರನ್ನು ಕಟ್ ಮಾಡಿ ಆ ಮಗುವನ್ನು ರಕ್ಷಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಪರ್ಪಲ್ ಲೈನ್ ಸಂಚಾರದಲ್ಲಿ 5 ರಿಂದ 6 ನಿಮಿಷಗಳ ಕಾಲ ಸಂಚಾರದಲ್ಲಿ ವ್ಯತ್ಯಯ ಇದೇ ಕಾರಣಕ್ಕೆ ಆಗಿದೆ. ನಿನ್ನೆ ರಾತ್ರಿ 9 ಗಂಟೆಗೆ ನಡೆದಿರುವಂತಹ ಘಟನೆ ಅನ್ನೋದು ತಿಳಿದು ಬರ್ತಾ ಇದೆ. ಪದೇ ಪದೇ ಈ ಮೆಟ್ರೋ ಟ್ರ್ಯಾಕ್ಗೆ ಜಿಗಿದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಆಯತಪ್ಪಿ ಬೀಳೋದು ಮತ್ತೆ ಪದೇ ಪದೇ ಇಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗ್ತಾ ಇರೋದು ಗೊತ್ತಾಗ್ತಾನೆ ಇದೆ. ಈಗ ಫ್ರೆಶ್ ಇನ್ಸಿಡೆನ್ಸ್, 4 ವರ್ಷದ ಮಗುವಿಗೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಾದೇಶ್. ಇಲ್ಲಿ ಪ್ಯೂರ್ಲಿ ಕರ್ತವ್ಯ ಲೋಪವನ್ನ ಮೆಟ್ರೋ ಭದ್ರತಾ ಸಿಬ್ಬಂದಿಗಳು ನಿರ್ವಹಿಸಿರೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲ. ಈ ಹಿಂದೆ ಯುವಕನೊಬ್ಬ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದು, ಆತ್ಮಹತ್ಯೆಗೆ ಶರಣಾಗಿದ್ದು, ನಂತರ ಎಷ್ಟೊಂದು ಜನ ಬಿದ್ದು ಆಯಾತಪ್ಪಿ ಅನಾಹುತಗಳಾಗಿರೋದನ್ನೆಲ್ಲ ನೋಡಿದ್ದೀವಿ. ಇಷ್ಟಾದ್ರೂ ಕೂಡ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಏನಾಯ್ತು ನಿನ್ನೆ? ಅದಕ್ಕೆ ಮೆಟ್ರೋ ಅವ್ರು ಕೊಡ್ತಾ ಇರುವಂತಹ ಸಮಜಾಯಿಷಿ ಏನು? ಮಮತಾ, ಇದು ನಿಜಕ್ಕೂ ಕೂಡ ಭದ್ರತಾ ಲೋಪ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಂತಹ ಅನುಮಾನ ಇಲ್ಲ. ಯಾಕಂದರೆ ಪದೇ ಪದೇ ಈ ಥರದ ಘಟನೆಗಳಾಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು BMRCL ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಹೇಳುವಂಥದ್ದು, ನಾವು ಸೆಕ್ಯೂರಿಟಿನ ಹೆಚ್ಚು ಮಾಡ್ತಾ ಇದ್ದೀವಿ, ಗಾರ್ಡ್ಸ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಿದ್ದೀವಿ ಅನ್ನೋ ಥರದ್ದು. ಹಾಗೆ ಏನು ಹೊರದೇಶಗಳಲ್ಲಿರುವಂಥ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಟ್ರ್ಯಾಕ್ಗೆ ಏನು ಸಂಬಂಧಪಟ್ಟಂಥ ಅಂದರೆ ಟ್ರೈನ್ ಬಂದ ಸಂದರ್ಭದಲ್ಲಿ ಓಪನ್ ಆಗೋ ರೀತಿಯಾಗಿ ಗೇಟ್ ರೀತಿಯಾಗಿ ಮಾಡ್ತೀವಿ ಅನ್ನೋ ಥರದ ಮಾತುಗಳನ್ನು ಹೇಳ್ತಾ ಇದ್ರು. ಅದ್ಯಾವುದೂ ಕೂಡ ಆಗಿಲ್ಲ ಅನ್ನೋದು. ಜೊತೆಗೆ ಸೆಕ್ಯೂರಿಟಿಗಳು ಗಾರ್ಡ್ಗಳೇನಿದ್ದಾರೆ ಅವರು ಕೂಡ ಇಲ್ಲಿ ಭದ್ರತಾ ಲೋಪವನ್ನು ಎಸಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಹೌದು ಈ ಥರದೊಂದು ಘಟನೆ ಆಗಿದೆ, ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅಪಾಯ ಆಗಿಲ್ಲ. ಮಗು ಬಿದ್ದ ಕೂಡಲೇ ಅಂದರೆ ತಾಯಿ ಜೊತೆಗೆ ಮಗು ಆಟ ಆಡ್ತಾ ಇರುತ್ತೆ. ಆಟ ಆಡುವಂಥ ಸಂದರ್ಭದಲ್ಲಿ ಅಂದರೆ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಟ್ರೈನ್ ಬರುವಂಥ ಸಂದರ್ಭದಲ್ಲೇ ಮಗು ಜಿಗಿದು ಬಿಡುತ್ತೆ ಇದಕ್ಕೆ ಟ್ರ್ಯಾಕ್ಗೆ. ಒಂದು ಸ್ವಲ್ಪ ಅನಾಹುತ ಅಂದರೆ ಸ್ವಲ್ಪದರಲ್ಲೇ ಮಿಸ್ ಆಗಿರುವಂಥ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು. ಜಸ್ಟ್ ಮಿಸ್ ಆಗಿದೆ. ಕೂಡಲೇ ಏನು ಸಿಬ್ಬಂದಿಗಳಿದ್ರು ಆ ಸಿಬ್ಬಂದಿಗಳು ಪವರ್ ಕಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಲ್ಲಿಂದ ನೇರವಾಗಿ ಮಗುವನ್ನು ಆಸ್ಪತ್ರೆಗೆ ಕೂಡ ಕಳಿಸಿಕೊಡುವಂಥ ಕೆಲಸವನ್ನು ಅಲ್ಲಿನ ಸಿಬ್ಬಂದಿಗಳು ಮಾಡಿರುವಂಥದ್ದು. ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಗಾಯಗಳು ಕೂಡ ಮಗುಗೆ ಆಗಿಲ್ಲ. ಅದೃಷ್ಟವಶಾತ್ ಬಚಾವಾಗಿದೆ ಮಗು. ಆದರೆ ಏನಾದರೂ ಅನಾಹುತ ಆಗಿದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಪದೇ ಪದೇ ಈ ರೀತಿಯಾಗಿ ಘಟನೆಗಳಾಗ್ತಿದ್ದಾವೆ, ಯಾಕೆ ಇನ್ನೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ BMRCL ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅಧಿಕಾರಿಗಳಿಗೆ ಕೇಳಿದ್ರೆ ಅವರು ಹೇಳ್ತಾ ಇರುವಂಥದ್ದು, ಹೌದು ಈ ಥರದೊಂದು ಸಮಸ್ಯೆ ಘಟನೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಯಾರು ಭದ್ರತಾ ಲೋಪ ಮಾಡಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಾರೆ. ಮುಂದೆ ಈ ಥರದ ಘಟನೆ ಆಗದಂತೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದರ ಬಗ್ಗೆ BMRCL ಯೋಚನೆ ಮಾಡಬೇಕಾಗುತ್ತೆ. ಮಮತಾ, ಆಲ್ರೈಟ್, ಧನ್ಯವಾದ ಮಾದೇಶ್, ನಮ್ಮೆಲ್ಲ ಮಾಹಿತಿಗಾಗಿ.